ಹಾಯ್ ಗಾಯ್ಸ್, ವೆಲ್ಕಮ್ ಟು ಅಪ್ಪು ಯೂನಿವರ್ಸ್. ಇವತ್ತು ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ನೋಡೋಣ ಬನ್ನಿ. 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, 2 ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, 4 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, 2 ಪೊಟೊಟೊ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರೋದು. ಈಗ ಒಗ್ಗರಣೆ ಹಾಕೋಣ. 6 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚಟಪಟ ಅಂದಾಗ ಈರುಳ್ಳಿ ಹಾಕೊಬೇಕು. ಉದ್ದುದ್ದಕ್ಕೆ ಹೆಚ್ಕೊಳ್ಳಿ, ಸಣ್ಣದಾಗಿ ಹೆಚ್ಕೊಳ್ಳಿ ಈರುಳ್ಳಿನ. ಜೊತೆ ಕರ್ಬೇವಿನ ಸೊಪ್ಪು ಹಾಕ್ಬಿಡಿ, ಫ್ಲೇವರ್ ಹತ್ಕೊಳುತ್ತೆ. ಅಷ್ಟೇನೂ ಹಾಕ್ಬೋದು. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ಈಗ 4 ಟೊಮೊಟೊನ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಅದನ್ನ ಹಾಕೊಂಡು ಅದನ್ನ ಫ್ರೈ ಮಾಡಬೇಕು. ತುಂಬಾ ಎಣ್ಣೆನೂ ಇರಬಾರ್ದು. ಈಗ ಕ್ಯಾರೆಟ್ ತುರಿ ಹಾಕೊಬೇಕು. ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದೇನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಕ್ಯಾರೆಟ್ ತುರಿನ. ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ, ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಸ್ಮ್ಯಾಶ್ ಆಲೂಗೆಡ್ಡೆನ 2 ಸ್ಮ್ಯಾಶ್ ಮಾಡಿದ್ದೀನಿ ನಾನು ಬೇಯಿಸ್ಬಿಟ್ಟು, ಅದನ್ನ ಹಾಕೊಳ್ಳಿ. ಆಲೂಗೆಡ್ಡೆ ನಿಮ್ಮ ಇಷ್ಟ, ನಾನು ಈ ತರ ಮಾಡ್ತೀನಿ. ಆಲೂಗೆಡ್ಡೆ ಹಾಕಿದ್ರೆ ನೀಟಾಗಿ ಕೂರುತ್ತೆ, ನೀಟಾಗಿ ಸ್ಪ್ರೆಡ್ ಮಾಡ್ಬೋದು ಬ್ರೆಡ್ ಮೇಲೆ. ಈಗ ಬ್ರೆಡ್ನ ಇಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ. ಈಗ ಅದಕ್ಕೆ ಮಾಡಿಟ್ಟಿರೋದನ್ನ ಸ್ಪ್ರೆಡ್ ಮಾಡಬೇಕು. ನೀವು ಈ ತರ ಸಿಂಗಲ್ ಹಚ್ಕೊಂಡು ಸಿಂಗಲ್ ತಿನ್ಬೋದು, ಅಥವಾ ಒಂದ್ರ ಮೇಲೆ ಒಂದು ಬ್ರೆಡ್ ಟೋಸ್ಟ್ ಕೊಡ್ತಾರಲ್ಲ ಆ ತರ ಇಟ್ಕೊಂಡು ತಿನ್ಬೋದು. 2 ತರನು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸು, ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ. ಈ ತರ ಟ್ರೈ ಮಾಡಿ ನೋಡಿ. ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.